ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ 5ನೇ ವಾರ ರೋಚಕವಾದಂತಹ ಎಲಿಮಿನೇಷನ್ ನಡೆದಿದೆ. ಈ ವಾರ ಯಾರು ಕೂಡ ಕಂಡು ಕೇಳಿರದಂಥ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಈ ಸ್ಪರ್ಧೆಯನ್ನ ಕೊನೆವರೆಗೂ ಕೂಡ ಇಟ್ಕೊಂಡು ಫೈನಲ್ವರೆಗೂ ಕೂಡ ಇವರು ಇರಬಹುದು ಅನ್ನುವಂತಹ ಇಮ್ಯಾಜಿನೇಷನ್ ಇತ್ತು. ಆದರೆ ಕೆಲವೊಂದಷ್ಟು ಅನಿರೀಕ್ಷಿತ ಡೆವಲಪ್ಮೆಂಟ್ಗಳು ಮತ್ತು ಕೆಲವೊಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಬಿಗ್ ಬಾಸ್ನ ಮನೆಯೊಳಗೆ ಮತ್ತು ಹೊರಗೆ ನಡೆದಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯಿಂದ ಈ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಹಾಗಾದರೆ ಈ ವಾರ 5ನೇ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಂಥ ಆ ಸ್ಪರ್ಧಿ ಯಾರು? ಅವರು ಎಲಿಮಿನೇಷನ್ ಆಗೋದಕ್ಕೆ ಕಾರಣ ಏನು? ಬಿಗ್ ಬಾಸ್ ಮನೆಯಿಂದ ಈ ಸ್ಪರ್ಧಿ ಔಟ್ ಆಗಿದ್ದು ಯಾಕೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ರ ಈ ವಾರ 5ನೇ ವಾರ ಬಿಗ್ ಬಾಸ್ ಮನೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿತ್ತು. ಬಿಗ್ ಬಾಸ್ ಮನೆ ಕಾಲೇಜು ದಿನಗಳಿಗೆ ಮರಳಿತ್ತು. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಕೂಡ ಕಾಲೇಜಿನ ವಾತಾವರಣವನ್ನು ನಿರ್ಮಿಸುವಲ್ಲಿ ಒಂದು ರೀತಿಯಾದಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಆಗಾಗ ಈ ಸ್ಪರ್ಧೆ ಹಳಿ ತಪ್ಪಿದ್ದು ಮತ್ತು ಕೆಲವೊಂದಷ್ಟು ಅನಿರೀಕ್ಷಿತ ಡೆವಲಪ್ಮೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆದಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯ ಆಟ ನಿರೀಕ್ಷಿತ ಮಟ್ಟಕ್ಕೆ ತಲುಪಲಿಲ್ಲ ಅನ್ನೋದು ಕೂಡ ಸತ್ಯ. ಹೀಗಾಗಿ ಇದು ಸಹಜವಾಗಿ ಸುದೀಪ್ ಅವ್ರಿಗೂ ಹಾಗೂ ಇನ್ನುಳಿದವರಿಗೂ ಕೂಡ ಬೇಸರವನ್ನು ಮೂಡಿಸಿದಂತೂ ಹೌದು. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಈ ಆಟದ ಮೇಲೆ ಅಂದರೆ ಬಿಗ್ ಬಾಸ್ ಕಾಲೇಜಿನ ಒಳಗಡೆ ಇದ್ದಂತಹ ರೀತಿ ಮತ್ತು ಅಲ್ಲಿ ಚರ್ಚಾ ಸ್ಪರ್ಧೆಯೊಂದನ್ನು ಏರ್ಪಡಿಸಿದಂಥ ಸಂದರ್ಭದಲ್ಲಿ ಅಂದರೆ ಪರಸ್ಪರ ಸ್ಪರ್ಧಿಗಳು ತಾವು ಯಾಕೆ ಈ ಮನೆಯಲ್ಲಿ ಇರಬೇಕು, ನಾವು ಮನೆಯಲ್ಲಿ ಇರೋದಕ್ಕೆ ಯಾಕೆ ಉತ್ತಮ ಅನ್ನೋದನ್ನು ಚರ್ಚೆಯ ಮೂಲಕ ಒಂದು ಪ್ರಸ್ತುತಪಡಿಸಬೇಕಾಗಿತ್ತು ಅಥವಾ ಮಂಡಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಯಾರೆಲ್ಲ ಈ ಕ್ಯಾಪ್ಟನ್ ಆದಂತಹ ರಘು ಅವ್ರಿಗೆ ಅವರು ಪ್ರಿನ್ಸಿಪಲ್ ಕೂಡ ಆಗಿದ್ದರು, ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ವಿಫಲರಾದರು. ಅವರು ನಾಮಿನೇಟ್ ಆಗಿದ್ದರು. ನಾಮಿನೇಟ್ ಆದವರಲ್ಲಿ ಈ ವಾರ ರಾಶಿಕಾ ಇದ್ದರು, ರಿಷಾ ಗೌಡ ಇದ್ದರು, ಅಶ್ವಿನಿ ಗೌಡ ಇದ್ದರು, ಧ್ರುವಂತ್ ಇದ್ದರು, ಧನುಷ್ ಇದ್ದರು, ಗಿಲ್ಲಿ ನಟ, ಮಾಳು, ಮಲ್ಲಮ್ಮ, ಇಷ್ಟು ಜನರು ಕೂಡ ಇದ್ದರು. ಇವರಿಷ್ಟು ಜನರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಶನಿವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಸುಳಿವನ್ನು ಕೂಡ ಕೊಡಲಿಲ್ಲ. ಭಾನುವಾರದ ಸಂಚಿಕೆವರೆಗೆ ಇದನ್ನು ಉಳಿಸ್ಕೊಂಡ್ರು. ಪರಿಣಾಮ ಭಾನುವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು ಅನ್ನೋದು ಒಂದು ಕಡೆ ಆದರೆ, ಈ ಸ್ಪರ್ಧಿ ಹೋದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಆಗಬಹುದಾದಂಥ ಬದಲಾವಣೆಯ ಬಗ್ಗೆನೂ ಕೂಡ ಚಿಕ್ಕದೊಂದು ಸುಳಿವು ಕೂಡ ಕೊಟ್ಟಿದ್ರು. ಇನ್ಫ್ಯಾಕ್ಟು ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಆಡಿದಂಥ ರೀತಿ ಮತ್ತು ಸ್ಪರ್ಧಿಗಳು ಇದ್ದಂಥ ರೀತಿ ಎಲ್ಲವನ್ನೂ ಕೂಡ ಗಮನಿಸಿದಂಥ ಕಿಚ್ಚ ಸುದೀಪ್ ಅವರು ಈ ಮುಂದಿನ ವಾರ ಎಲ್ಲರೂ ಕೂಡ ನಾಮಿನೇಟ್ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ವಾರ ಯಾವ ಒಂದು ನಾಮಿನೇಷನ್ ಪ್ರಕ್ರಿಯೆಯೂ ಕೂಡ ಇರೋದಿಲ್ಲ, ನಾಮಿನೇಷನ್ಗೆ ಸಂಬಂಧಪಟ್ಟಂತೆ ಯಾವ ಟಾಸ್ಕು ಕೂಡ ಇರೋದಿಲ್ಲ, ನೀವೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದೀರಾ ಮುಂದಿನ ವಾರಕ್ಕೆ ಎನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅದು ಕಾರ್ಯರೂಪಕ್ಕೆ ಬರುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕು. ಬಹುತೇಕ ಸುದೀಪ್ ಅವರು ಏನಾದರೂ ಒಂದು ಘೋಷಣೆಯನ್ನು ಮಾಡಿದ್ರೆ ಅದು 100% ಕಾರ್ಯರೂಪಕ್ಕೆ ಬರ್ತದೆ, ಚರ್ಚಿಸಿನೇ ಕಾರ್ಯರೂಪಕ್ಕೆ ತರ್ತಾರೆ. ಹಾಗೆಯೇ ಅವರು ಆ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿರ್ತಾರೆ. ಸೊ ದಟ್ಟು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಯಾರು ಅನ್ನೋದು ಒಂದು ಕಡೆ ಆದರೆ, ಅವರನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಸ್ಪರ್ಧಿಗಳು ಕೂಡ ಮುಂದಿನ ವಾರಕ್ಕೆ ನಾಮಿನೇಟ್ ಆಗಿರ್ತಾರೆ, ಬಹುಶಃ ಕ್ಯಾಪ್ಟನ್ ಒಬ್ಬರನ್ನು ಹೊರತುಪಡಿಸಿ. ಹೌದು, ಈಗ ಮುಂದಿನ ವಾರ ಕ್ಯಾಪ್ಟನ್ ಆಗಿರುವಂಥವರು ಧನುಷು. ಹಾಗಾಗಿ ಧನುಷ್ ಬಹುಶಃ ಈ ವಾರನೂ ಕೂಡ ಸೇವ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಸಹಜವಾಗಿಯೇ ಇತ್ತು. ಹಾಗಾಗಿ ಧನುಷ್ ಕೂಡ ಸೇವ್ ಆಗಿದ್ದಾರೆ ಈ ವಾರ. ಅವರನ್ನು ಹೊರತುಪಡಿಸಿ ಗಿಲ್ಲಿ ನಟ ಸಹಜವಾಗಿಯೇ ಸೇವ್ ಆಗ್ತಾರೆ. ನೋ ಡೌಟ್ ಗಿಲ್ಲಿ ನಟನನ್ನು ಕೂಡ ಸೇವ್ ಮಾಡಲಾಗಿದೆ. ಇನ್ನು ಅಶ್ವಿನಿ ಗೌಡ, ರಿಷಾ ಗೌಡ ಮತ್ತು ರಾಶಿಕಾ, ಇವರು ಮೂರೂ ಜನರು ಕೂಡ ಹೊಸದಾಗಿ ಒಂದು ಟೀಮನ್ನು ಕೂಡ ರಚಿಸಿಕೊಂಡಿದ್ದಾರೆ. ಈ ಟೀಮ್ನಲ್ಲಿ ಎಷ್ಟು ಮನೆ ಹಾಳು ಮಾಡ್ಬೋದೋ ಅಷ್ಟು ಮನೆ ಹಾಳು ಮಾಡುವಂಥ ಐಡಿಯಾಗಳನ್ನು ಮತ್ತು ಬೇರೆ ಬೇರೆ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ, ಕುತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಈ ಕುತಂತ್ರಕ್ಕೆ, ಈ ತಂತ್ರಗಾರಿಕೆಗೆ ಹೆಚ್ಚು ದಿನಗಳು ಮಣೆ ಹಾಕೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ವೀಕ್ಷಕರು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಫಾರ್ಚುನೇಟ್ಲಿ ಈ ವಾರ ಈ ಮೂರೂ ಜನರು ಕೂಡ ಉಳ್ಕೊಂಡಿದ್ದಾರೆ. ಅಂದರೆ ರಾಶಿಕನೂ ಕೂಡ ಈ ವಾರ ಸೇವ್ ಆಗಿದ್ದಾರೆ, ರಿಷಾ ಗೌಡ ಕೂಡ ಈ ವಾರ ಸೇವ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಒಂದು ರೀತಿಯ ಲೇಡಿ ರೆಬಲ್ ಜೊತೆಗೆ ಕುತಂತ್ರಿಗಳ ಲೀಡರ್, ಹಾಗೆಯೇ ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕಂಪ್ಲೀಟಾಗಿ ಕಲುಷಿತಗೊಳಿಸಿದಂತಹ ಅಶ್ವಿನಿ ಗೌಡ ಕೂಡ ಈ ವಾರ ಸೇವ್ ಆಗಿದ್ದಾರೆ. ಅಲ್ಲಿಗೆ ಈ ಮೂವರ ಕುತಂತ್ರದ ಆಟ ಮುಂದಿನ ವಾರಕ್ಕೂ ಕೂಡ ಮುಂದುವರಿಯಲಿದೆ. ಮುಂದಿನ ವಾರ ಇನ್ನೇನು ಕುತಂತ್ರವನ್ನು ಮಾಡಿಸ್ಕೊಂಡು ಮಂಗಳಾರತಿಯನ್ನು ಮಾಡಿಸ್ಕೊಳ್ತಾರೋ ಕಾದು ನೋಡಬೇಕಾಗಿದೆ. ಇದನ್ನು ಹೊರತುಪಡಿಸಿದರೆ ಧ್ರುವಂತ್ ಒಂದು ರೀತಿಯಲ್ಲಿ ಒಂದು ಕಡೆ ಕಳಪೆ ಆಗಿದ್ರು, ಮತ್ತೊಂದು ಕಡೆ ಈ ತಂತಿಯ ಮೇಲಿನ ನಡಿಗೆಯಲ್ಲಿದ್ದರು, ಅಪಾಯದಲ್ಲೇ ಇದ್ದರು ಧ್ರುವಂತ್. ಸೊ ದಟ್ ಧ್ರುವಂತ್ ಕೂಡ ಈ ವಾರ ಸೇವ್ ಆಗೋದು ಕಷ್ಟ ಅನ್ನುವಂಥ ಇಮ್ಯಾಜಿನೇಷನ್ ಇತ್ತು. ಬಟ್ ಫಾರ್ಚುನೇಟ್ಲಿ ಧ್ರುವಂತ್ ಸೇವ್ ಆಗಿದ್ದಾರೆ, ಧ್ರುವಂತ್ ಉಳಿದುಕೊಂಡಿದ್ದಾರೆ. ಅದಾದ ಬಳಿಕ ಲಾಸ್ಟ್ ಮೂಮೆಂಟಿಗೆ ನೆಕ್ನಲ್ಲಿ ಬಂದಿದ್ದು ಇಬ್ಬರೇ, ಒಂದು ಮಾಳು ಮತ್ತೊಮ್ಮು ಮಲ್ಲಮ್ಮ.
ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ, ಯಾರಾದರೂ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಆ ಸಂದರ್ಭದಲ್ಲಿ ಅಂದರೆ ಅಂತಿಮ ಸಂದರ್ಭದಲ್ಲಿ ಮಾಳು ಮತ್ತು ಮಲ್ಲಮ್ಮ ಇವರಿಬ್ಬರನ್ನು ಕೂಡ ತಕ್ಕಡೆಯಲ್ಲಿ ತೂಕ ಹಾಕಿ ನೋಡಿದಾಗ ಮಾಳು ತೂಕ ಹೆಚ್ಚಾಗಿದೆ, ಹಾಗಾಗಿ ಉಳಿದುಕೊಂಡಿದ್ದಾರೆ. ಮಲ್ಲಮ್ಮನ ತೂಕ ಕಡಿಮೆ ಆಗಿದೆ, ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು ಸ್ನೇಹಿತರೆ, ಬಿಗ್ ಬಾಸ್ನ ಸೀಸನ್ 12ರ 5ನೇ ವಾರ ಎಲಿಮಿನೇಟ್ ಆಗ್ತಿರುವಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಮಲ್ಲಮ್ಮ. ಮಲ್ಲಮ್ಮ ಈ ವಾರದ ಮಧ್ಯದಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಮತ್ತೆ ಒಳಗಡೆ ಹೋದಂಥವ್ರು ಅನ್ನುವಂಥದ್ದು ಒಂದಷ್ಟು ಚರ್ಚೆ ಆಗಿರುವಂಥ ವಿಚಾರ. ಅದರ ಬಗ್ಗೆ ಎಲ್ಲೂ ಕೂಡ ತೋರಿಸ್ಲಿಲ್ಲ. ಬಟ್ ಜಿಯೋ ಸ್ಟಾರ್ ಲೈವ್ನಲ್ಲಿ ಆಲ್ಮೋಸ್ಟ್ ಆಲ್ ಬಹುತೇಕ ಸಂಚಿಕೆಗಳು ಲೈವ್ ಇರುವಂಥ ಸಂದರ್ಭದಲ್ಲಿ ಗಮನಿಸಿದಂಥವರು ಮಲ್ಲಮ್ಮ ಹೊರಗಡೆ ಬಂದಿದ್ದನ್ನು ಕೂಡ ಗಮನಿಸಿದ್ದಾರೆ, ನಂತರ ಮಲ್ಲಮ್ಮ ವಾಪಸ್ ಹೋಗಿದ್ದನ್ನು ಕೂಡ ಗಮನಿಸಿದ್ದಾರೆ. ಬಟ್ ಈಗ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ, ಅದು ಕೂಡ ಕನ್ಫರ್ಮ್ ಆಗಿದೆ. ಸೊ ದಟ್ ಮಾಳು ಉಳ್ಕೊಂಡಿದ್ದಾರೆ. ಮಾಳುಗೆ ಇದೊಂದು ಕಡೆಯ ವಾರ್ನಿಂಗ್ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಹಾಗಾದರೆ ಮಲ್ಲಮ್ಮ ಚೆನ್ನಾಗೇ ಆಡ್ತಿದ್ರಲ್ವಾ, ಯಾಕೆ ಹೊರಗಡೆ ಬಂದರು ಅನ್ನುವಂಥ ಪ್ರಶ್ನೆ ಈಗ ನಿಮ್ಮೆಲ್ಲರಲ್ಲೂ ಕೂಡ ಬರ್ಬೋದು. ಮಲ್ಲಮ್ಮ ಹೊರಗಡೆ ಬರೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಒಂದು, ವಯೋಸಹಜವಾದಂಥ ಕೆಲವೊಂದಷ್ಟು ತೊಂದರೆಗಳು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಆಟದಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಎದುರಾಗುವಂಥ ಸವಾಲುಗಳಾಗಿರ್ಬೋದು, ಜೊತೆಗೆ ಬಿಗ್ ಬಾಸ್ ಮನೆಯ ಇತರ ಟಾಸ್ಕ್ಗಳಲ್ಲಿ ಮಲ್ಲಮ್ಮ ಭಾಗಿಯಾಗೋದಕ್ಕೆ ಎದುರಾಗುವಂಥ ಚಾಲೆಂಜಸ್ಗಳಾಗಿರ್ಬೋದು. ಇವೆಲ್ಲವೂ ಕೂಡ ಮಲ್ಲಮ್ಮನನ್ನು ಒಂದು ರೀತಿಯಲ್ಲಿ ಕಟ್ಟು ಹಾಕುವಂಥ ಕೆಲಸವನ್ನು ಮಾಡಿತು ಅಂತ ಹೇಳಿದ್ರು ಕೂಡ ಸುಳ್ಳಾಗೋದಿಲ್ಲ. ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡಿರಲಿಕ್ಕಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಮಲ್ಲಮ್ಮ ಫೈನಲ್ವರೆಗೂ ಕೂಡ ಇರ್ತಾರೆ. ಮಲ್ಲಮ್ಮ ಒಂದು ರೀತಿಯಲ್ಲಿ TRP ಮೆಟೀರಿಯಲ್, ಮತ್ತು ಮಲ್ಲಮ್ಮ ಕೊನೆವರೆಗೂ ಕೂಡ ಇದ್ದರೆ ಬಿಗ್ ಬಾಸ್ ಮನೆಗೆ ಒಂದು ಕಳೆ ಅಂತೇಳಿ ಭಾವಿಸಲಾಗಿತ್ತು. ಆದರೆ ಮಲ್ಲಮ್ಮ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಇದ್ದಂತಹ ಹವಾ ನಂತರದ ದಿನಗಳಲ್ಲಿ ಮಲ್ಲಮ್ಮ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸನ್ನು ಕಳೆದುಕೊಳ್ಳುವಂಥ ಹಂತಕ್ಕೆ ಬಂತೇನೋ ಅಂತಲೂ ಕೂಡ ಅನಿಸುತ್ತೆ. ಮಲ್ಲಮ್ಮ ಈ 5ನೇ ವಾರ ಇರ್ಬೋದು ಅಥವಾ ಕಳೆದ 4ನೇ ವಾರ ಇರ್ಬೋದು, ಎಲ್ಲೋ ಒಂದು ಕಡೆ ಮನೆಯಲ್ಲಿ ಇದ್ದರೂ ಕೂಡ ಇಲ್ಲದಂತಿದ್ರು, ಎಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಕಾಣಿಸ್ತಿರ್ಲಿಲ್ಲ, ಆ್ಯಕ್ಟಿವ್ನೆಸ್ ಇರಲಿಲ್ಲ. ಜೊತೆಗೆ ಮಲ್ಲಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೆ ಮಾತಿನ ಕಾರಣಕ್ಕೋಸ್ಕರ. ಮಲ್ಲಮ್ಮ ಟಾಕ್ಸ್ ಅನ್ನುವಂತಹ ಇನ್ಸ್ಟಾಗ್ರಾಮ್ನ ಪೇಜು ಸಿಕ್ಕಾಬಟ್ಟೆ ವೈರಲ್ ಆಗಿದ್ದಂಥ ಕಾರಣಕ್ಕೋಸ್ಕರ ಮಲ್ಲಮ್ಮ ಬಿಗ್ ಬಾಸ್ನ ಮನೆ ಒಳಗಡೆ ಬಂದಿದ್ದು. ಆದರೆ ಅಲ್ಲೆಲ್ಲೂ ಕೂಡ ಮಲ್ಲಮ್ಮ ಮಾತನಾಡಿದ್ದಾಗಲಿ, ಮಲ್ಲಮ್ಮನ ಮಾತುಗಳ ಮೋಡಿಯಾಗಲಿ, ಮಲ್ಲಮ್ಮನ ತಮಾಷೆ ಆಗಲಿ, ಮಲ್ಲಮ್ಮನ ಆ ಹಳ್ಳಿ ಸೊಡಗಿನ ಯಾವುದೇ ರೀತಿಯಾದಂಥ ವಾಸನೆಗಳು ಎಲ್ಲೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಕಾಣಿಸ್ಲಿಲ್ಲ. ಆ ಮುಗ್ಧತನ ಆಗಿರ್ಬೋದು, ಜೊತೆಗೆ ಮಲ್ಲಮ್ಮನಿಂದ ಬಯಸ್ತಿದ್ದಂತಹ ಒಂದಷ್ಟು ಎಂಟರ್ಟೈನ್ಮೆಂಟ್ ಆಗ್ಬೋದು, ಯಾವುದೂ ಕೂಡ ಕಾಣಿಸ್ತಾ ಇರೋದ್ರಿಂದ ಮಲ್ಲಮ್ಮನನ್ನು ಬಿಗ್ ಬಾಸ್ ಮನೆಯಿಂದ ಈಗ ಹೊರಗೆ ಹಾಕಲಾಗಿದೆ. ಅಲ್ಲಿಗೆ 5ನೇ ವಾರ ಎಲಿಮಿನೇಟ್ ಆಗಿರುವಂಥ ಸ್ಪರ್ಧಿ ಮಲ್ಲಮ್ಮ. ಮುಂದೆ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಸೋಮವಾರದವರೆಗೂ ಕೂಡ ನೀವೆಲ್ಲರೂ ಕೂಡ ಕಾಯಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಮಲ್ಲಮ್ಮ ಎಲಿಮಿನೇಟ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.